Okay, in our previous video, we have studied about Rutherford's model of atom and the drawback of Rutherford's model. So, the drawback is that it is not able to explain the stability of an atom. And now, Bohr, Niels Henrik David Bohr, he proposed a model of atom, and that too especially for hydrogen atom. Bohr's model very hydrogen atom matra suitable, and later on it was extended by his counterparts for hydrogen like atom. ಅಂದರೆ ಹೈಡ್ರೋಜನ್ ಥರ ಇರೋ ಆಟಮ್. ಹೈಡ್ರೋಜನ್ ಥರ ಇರೋದು ಅಂದರೆ ಯಾವುದು? ಮೀನ್ಸ್ ಆಟಮ್ಸ್ ವಿತ್ ಸಿಂಗಲ್ ಎಲೆಕ್ಟ್ರಾನ್, ಒಂದೇ ಒಂದು ಎಲೆಕ್ಟ್ರಾನ್ ಇರುವಂಥ ಆಟಮ್ಗಳಿಗೆ ಇದನ್ನು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಂ ಆಟಮ್ ಆರ್ ಡಬ್ಲಿ ಅಯೋನೈಸ್ಡ್ ಲಿಥಿಯಂ ಆಟಮ್. ಅಂದರೆ ಒಂದೇ ಒಂದು ಎಲೆಕ್ಟ್ರಾನ್ ಇರುವಂಥ ಯಾವುದಾದ್ರೂ ಆಟಮ್ಗೆ ಬೋರ್ಸ್ ಮಾಡೆಲ್ನ ನಾವು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಬೋರ್ನ ಕೌಂಟರ್ ಪಾರ್ಟ್ಸ್ ಹೇಳಿದರು. ನಾವು ನೀಲ್ಸ್ ಹೆನ್ರಿಕ್ ಬೋರ್ in 1913 he made certain modifications in this atomic model that was proposed by Rutherford, and he added the ideas of newly developing quantum hypothesis, and he gave the model in the form of postulates. ಅಂದರೆ ಬೋರು ಆಗತಾನೆ ಡೆವಲಪ್ ಆಗ್ತಾ ಇರುವಂಥ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೈಪೋಥಸಿಸನ್ನು ಅವನು ಅಪ್ಲೈ ಮಾಡಿ ರದರ್ಫೋರ್ಡ್ ಕೊಟ್ಟಂಥ ಮಾಡೆಲ್ನ ಸ್ವಲ್ಪ ಮಾಡಿಫೈ ಮಾಡಿ ಪಾಸ್ಟುಲೇಟ್ಸ್ ರೂಪದಲ್ಲಿ ಅವನು ಮಾಡೆಲ್ನ ಕೊಟ್ಟ. ವಾಟ್ ಆರ್ ದೀಸ್ ಪಾಸ್ಟುಲೇಟ್ಸ್? Postulates are the conclusions arrived based on many observations. ಹೈಡ್ರೋಜನ್ನು ಯಾವ ಥರ ಬಿಹೇವ್ ಮಾಡುತ್ತೆ, ಹೈಡ್ರೋಜನ್ನಿನ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಹಾಕೋದಕ್ಕೆ ಪಾಸ್ಟುಲೇಟ್ಸ್ ಅಂತ ಕರೀತಾರೆ. ಅದಕ್ಕೆ ಡಿರೈವೇಷನ್ಸ್ ಥರ ಇನ್ಸ್ಟೆಂಟ್ ಪ್ರೂಫ್ಸ್ ಇರಲ್ಲ. ಪ್ರೂವ್ ಮಾಡುವಂತಂದರೆ ಅದನ್ನು ಇನ್ಸ್ಟೆಂಟಾಗಿ ಪ್ರೂವ್ ಮಾಡೋಕ್ಕಾಗಲ್ಲ. ಆದರೆ ಅದೆಲ್ಲ ಬೇರೆ ಬೇರೆ ಅಬ್ಸರ್ವೇಷನ್ನ ಕ್ರೋಢೀಕರಿಸಿ ಅದರ ಸಾರಾಂಶವನ್ನು ಹೇಳೋದಕ್ಕೆ ಪಾಸ್ಟ್ಯುಲೇಟ್ಸ್ ಅಂತ ಹೇಳ್ತಾರೆ. ಏನು ಬೋರ್ಸ್ ಪಾಸ್ಟ್ಯುಲೇಟ್ಸ್? 3 ಪಾಸ್ಟ್ಯುಲೇಟ್ಗಳನ್ನು ಬೋರ್ ಹೇಳಿದ್ದಾನೆ. ಫಸ್ಟ್ ಪಾಸ್ಟ್ಯುಲೇಟ್: an electron in an atom could revolve around the nucleus in certain stable orbits without emission of radiant energy. Modulate. The first postulate is electrons can revolve around the nucleus in certain orbits without radiating any energy. ಇದು ಮೊದಲನೇ ಪಾಸ್ಟುಲೇಟ್. There are certain permitted electrons for atoms, there are certain permitted orbits for electrons
ಎಲೆಕ್ಟ್ರಾನ್ಗಳಿಗೆ ಕೆಲವು ಆರ್ಬಿಟಲ್ಲಿ ಪರ್ಮಿಷನ್ ಇರುತ್ತೆ. ಆ ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗಬೇಕಾದ್ರೆ, ಸುತ್ತ ಹಾಕಬೇಕಾದ್ರೆ ನ್ಯೂಕ್ಲಿಯಸ್ನ ಸುತ್ತ, ಆಗ ಅದು ಎನರ್ಜಿಯನ್ನು ರೇಡಿಯೇಟ್ ಮಾಡೋದಿಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ಪಾಸ್ಟುಲೇಟ್, ಈಚ್ ಆಟಮ್ ಕ್ಯಾನ್ exist in certain definite stable states, and each possible state has definite total energy. These states are called stationary states, or you can also call stationary orbits, or you can also call Bohr's orbit, or you can also call energy level. ಅಂದರೆ ಈ ಪಾಸ್ಟುಲೇಟ್ ಪ್ರಕಾರ ಆಟಮಲ್ಲಿ ಕೆಲವು ಆರ್ಬಿಟ್ಗಳಿರ್ತದೆ. ಈ ಆರ್ಬಿಟಲ್ಲಿ ರಿವಾಲ್ವ್ ಆಗುವಂಥ ಎಲೆಕ್ಟ್ರಾನ್ನ ಎನರ್ಜಿ ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ, ಒಂದೇ ರೀತಿ ಇರುತ್ತೆ, ಹೆಚ್ಚಾಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಆ ಥರ ಕೆಲವು ಆರ್ಬಿಟ್ಸು ಇರ್ತದೆ. ಈ ಆರ್ಬಿಟ್ಸಿಗೆ ನಾವು ಅಂದರೆ ಎಲೆಕ್ಟ್ರಾನ್ನ ಎನರ್ಜಿ ಎಷ್ಟು ಸ್ಟೇಬಲ್ ಆಗಿರುತ್ತೆ, ಎಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ, ಅಂಥದಕ್ಕೆ ನಾವು ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರಿತೀವಿ, ಅಥವಾ ಬೋರ್ಸ್ ಆರ್ಬಿಟ್ ಅಂತ ಕರಿತೀವಿ, ಅಥವಾ ಎನರ್ಜಿ ಲೆವೆಲ್ಸ್ ಅಂತಲೂ ಕರಿತೀವಿ. ಈ ಆರ್ಬಿಟ್ಸಲ್ಲಿದ್ದರೆ ಎಲೆಕ್ಟ್ರಾನ್ ಎನರ್ಜಿ ಸ್ಟೇಬಲ್ ಆಗಿರುತ್ತೆ, ಹೆಚ್ಚು ಕಡಿಮೆ ಆಗೋದಿಲ್ಲ. ಇನ್ನು ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳಿದನು ಬೋರು, ಈ ಥರ ಸ್ಟೇಷನರಿ ಆರ್ಬಿಟ್ನಲ್ಲಿ ಎಲೆಕ್ಟ್ರಾನ್ ಇರಬೇಕು ಅಂದರೆ ಎಲೆಕ್ಟ್ರಾನ್ ಒಂದು ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿರಬೇಕು. ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ಹಾಕ್ತಾ ಇರಬೇಕಾದ್ರೆ ಅದರ ಎನರ್ಜಿ ಸ್ಟೇಬಲ್ ಆಗಿರಬೇಕು ಅಂದರೆ ಎಲೆಕ್ಟ್ರಾನು ಒಂದು ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿರುತ್ತೆ. ಅದೇನು ಕಂಡೀಷನ್ನು ಅಂತಂತ ಈಗ ನೋಡಬೇಕು. ಎಲೆಕ್ಟ್ರಾನ್ಸ್ that revolve around the nucleus with stable energy satisfies the condition that its angular momentum is equal to the integral multiple of h by 2 pi. ಎಲೆಕ್ಟ್ರಾನ್ಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಯಾವ ಕಂಡೀಷನ್ನು? ಆಂಗ್ಯುಲಾರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ಇಂಟೀಗ್ರಲ್ ಮಲ್ಟಿಪಲ್ ಆಫ್ h by 2 pi ಆಗಿದ್ರೆ ಆಗ ಎಲೆಕ್ಟ್ರಾನ್ಗಳು ಸ್ಟೇಬಲ್ ಎನರ್ಜಿಯನ್ನು ಹೊಂದಿರುತ್ತೆ. ಯಾವ್ಯಾವ ಆರ್ಬಿಟ್ಸಲ್ಲಿ ಈ ಕಂಡೀಷನ್ ಆಂಗ್ಯುಲಾರ್ ಮೊಮೆಂಟಮ್ಮು ಇಂಟೀಜರ್ ಮಲ್ಟಿಪಲ್ ಆಫ್ h by 2 pi ಸ್ಯಾಟಿಸ್ಫೈ ಆಗಿರುತ್ತೋ ಅಂಥದ್ದು ಸ್ಟೇಬಲ್ ಎನರ್ಜಿಯನ್ನು ಹೊಂದಿರುತ್ತೆ. ಈ ಕಂಡೀಷನನ್ನು ಸೆಕೆಂಡ್ ಪಾಸ್ಟುಲೇಟನ್ನು ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಇಸ್ ಆಲ್ಸೋ ಕಾಲ್ಡ್ ಬೋರ್ಸ್ quantum condition. So Bohr's quantum condition ಅಂದ್ರೂ ಒಂದೇ, Bohr's ಸೆಕೆಂಡ್ ಪಾಸ್ಟುಲೇಟ್ ಅಂದ್ರೂ ಒಂದೇ. ಈಗ ಸೆಕೆಂಡ್ ಪಾಸ್ಟುಲೇಟ್ನ ನಾವು ವರ್ಡ್ಸಲ್ಲಿ ಬರೆದ್ವಿ, ಅದನ್ನು ಮ್ಯಾಥಮ್ಯಾಟಿಕಲ್ ಆಗಿ ಬರೀಬೇಕು. ಸೊ ಮ್ಯಾಥಮ್ಯಾಟಿಕಲ್ ಆಗಿ ಹೇಗೆ ಬರೆಯೋದು? ಮ್ಯಾಥಮ್ಯಾಟಿಕಲಿ
Bohr's quantum condition is written as MVR. What is this MVR? MVR is the angular momentum of electron. MVR gives the angular momentum of electron, and this is equal to integer multiple of h by 2 pi. What is this M? M is the mass of electron. What is this V? Velocity of electron. Linear component of velocity of electron. What is our radius of electron orbit? Electron ಯಾವ ಆರ್ಬಿಟಲ್ ಸೆಟ್ ಆಗ್ತಾ ಇದೆಯೋ ಅದರ ರೇಡಿಯಸ್ ಇದು. What is h? Planck's constant. What is an integer multiple of h by 2 pi? N can take values 1, 2, 3 so on up to infinity. ಈ n ನ ನೀವು ಏನು ವ್ಯಾಲ್ಯೂಸ್ ಏನು ತಗೊಂತೀರೋ ಅದಕ್ಕೆ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಅಂತ. So this is the mathematical interpretation of Bohr's quantum condition. Bohrನ quantum condition ನ mathematical interpretation. ಈಗ ಎರಡು ಪಾಸ್ಟುಲೇಟ್ ಅನ್ನು ಬೋರ್ ಹೇಳಿದ್ದಾರೆ. What is the third postulate that Bohr has given us? So first postulate ಏನು ಹೇಳುತ್ತೆ? Electron can revolve around the nucleus in certain orbits without radiating any energy. Is the Bohr's first postulate that we have written. ಹಾಗಾದರೆ ಎಲೆಕ್ಟ್ರಾನು ಎನರ್ಜಿ ರೇಡಿಯೇಟ್ ಮಾಡೋದಿಲ್ಲ, ಒಂದು ಸರ್ಟನ್ ಆರ್ಬಿಟ್ಸಲ್ಲಿ ಓಡಾಡ್ತಾ ಇರ್ಬೇಕಾರೆ. ಸರ್ಟನ್ ಆರ್ಬಿಟ್ಸ್ ಯಾವುದು ಅಂತ ಸೆಕೆಂಡ್ ಪಾಸ್ಟುಲೇಟಲ್ಲಿ ಹೇಳ್ಬಿಡ್ತೀವಿ, ಯಾವ ಆರ್ಬಿಟ್ಸ್ ಅದು ಅಂತ. ಸೊ ಬೋರ್ ಹೇಳ್ತಾನೆ ಥರ್ಡ್ ಪಾಸ್ಟುಲೇಟಲ್ಲಿ, he says that an electron can make a transition from stationary orbit of higher energy to the stationary orbit of lower energy. In this process, a photon emits radiations, and the energy of the radiation emitted is the difference between the energies of the electron in initial and final state. ಅಂದರೆ ಎಲೆಕ್ಟ್ರಾನು ಒಂದು ಆರ್ಬಿಟಿಂದ ಹೈಯರ್ ಸ್ಟೇಷನರಿ ಆರ್ಬಿಟಿಂದ ಲೋಯರ್ ಸ್ಟೇಷನರಿ ಆರ್ಬಿಟ್ಗೆ ಎನರ್ಜಿ, ಅದು ಎಲೆಕ್ಟ್ರಾನ್ ಟ್ರಾನ್ಸಿಷನ್ ತಗೋಬೋದು. ಟ್ರಾನ್ಸಿಷನ್ ಅಲ್ಲಿಂದ ಕೆಳಗಡೆ ಹಂತಕ್ಕೆ ಬರಬಹುದು. ಹೀಗೆ ಬಂದಾಗ ಅಂದರೆ ಹೈಯರ್ ಹಂತದಿಂದ ಲೋಯರ್ ಹಂತಕ್ಕೆ ಬಂದಾಗ ಎಲೆಕ್ಟ್ರಾನು ಎನರ್ಜಿಯನ್ನು ಕೊಡ್ತದೆ. ಸೊ ಈ ಥರ ಎನರ್ಜಿಯನ್ನು ಕೊಟ್ಟಾಗ ಆ ಎನರ್ಜಿ ರೇಡಿಯೇಟೆಡ್ ಎಷ್ಟಿರುತ್ತೆ ಅಂತಂದರೆ, ತಾನು ಮೊದಲಿದ್ದಂಥ ಹಂತದಲ್ಲಿದ್ದಂಥ ಎನರ್ಜಿ ಮತ್ತು ತಾನು ಫೈನಲ್ ಆಗಿ ಅಲ್ಲಿಗೆ ಬರ್ತದೆ ಆ ಹಂತದಲ್ಲಿದ್ದಂಥ ಎನರ್ಜಿಯ ಡಿಫರೆನ್ಸ್ ಎಷ್ಟಿದೆಯೋ ಅಷ್ಟು ಎನರ್ಜಿ ಇರುತ್ತೆ. ಮೀನ್ಸ್ ಯಾವುದೋ ಒಂದು ಆರ್ಬಿಟ್ ಇದೆ, ಹೈಯರ್ ಆರ್ಬಿಟ್ ಇದೆ, ನ್ಯೂಕ್ಲಿಯಸ್ಸು, ಎಲೆಕ್ಟ್ರಾನು ಬೇರೆ ಬೇರೆ ಆರ್ಬಿಟ್ಸ್ ಇದೆ, ಇವೆಲ್ಲ ಬೇರೆ ಬೇರೆ ಆರ್ಬಿಟ್ಸ್, ಇವೆಲ್ಲ ಬೇರೆ ಬೇರೆ ಎನರ್ಜಿ ಲೆವೆಲ್ಸ್, ಇವೆಲ್ಲ ಸ್ಟೇಷನರಿ ಆರ್ಬಿಟ್ಸ್. ಹೈಯರ್ ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ತಗೊಂಡ್ರೆ, ಟ್ರಾನ್ಸಿಷನ್ ಅನ್ನಬೇಕು, ಜಂಪ್ ಅಂದಾಗ ಟ್ರಾನ್ಸಿಷನ್ ತಗೊಂಡ್ರೆ ಅವಾಗ ಈ ಎಲೆಕ್ಟ್ರಾನು ನಮಗೆ ಎನರ್ಜಿಯನ್ನು ರೇಡಿಯೇಟ್ ಮಾಡುತ್ತೆ, ಎನರ್ಜಿ ಕೊಡುತ್ತೆ. ಈ ಎನರ್ಜಿ ಎಷ್ಟಿರುತ್ತೆ? ಇನಿಷಿಯಲ್ ಆರ್ಬಿಟಲ್ ಎಷ್ಟು ಎನರ್ಜಿ ಇತ್ತು, ಲೋಯರ್ ಆರ್ಬಿಟಲ್ ಎಷ್ಟು ಎನರ್ಜಿ ಇತ್ತು, ಅದರ ಡಿಫರೆನ್ಸು ಎನರ್ಜಿ ಈಕ್ವಲ್ ಆಗುತ್ತೆ. ಸೊ ಮೀನ್ಸ್ ಟು ಸೇ ಎಲೆಕ್ಟ್ರಾನ್
ರೇಡಿಯೇಟ್ಸ್ ಎನರ್ಜಿ, ಎನರ್ಜಿ ಕೊಡ್ತದೆ. when it makes transition from higher energy level to the lower energy level. So higher energy level ಅಂದರೆ ಹೈಯರ್ ಆರ್ಬಿಟಿಂದ ಲೋಯರ್ ಆರ್ಬಿಟಿಗೆ ಎಲೆಕ್ಟ್ರಾನು ಟ್ರಾನ್ಸಿಷನ್ ತಗೊಂಡ್ರೆ ಅವಾಗ ಅದು ಎನರ್ಜಿ ರೇಡಿಯೇಟ್ ಮಾಡುತ್ತೆ. ದ ಎನರ್ಜಿ ರೇಡಿಯೇಟೆಡ್ ಈಸ್ ಈಕ್ವಲ್ ಟು ದ ಡಿಫರೆನ್ಸ್ in the energy is difference in the initial energy and the final energy of electron. A difference in the initial energy, difference in the energy of initial state and the energy of the final state of the electron. ಅಂದರೆ ಈಗ if E2 is the energy in higher energy level, and E1 is the energy in lower energy level, means ಇಲ್ಲಿ E2 ಎನರ್ಜಿ ಇದೆ, ಇಲ್ಲಿ E1 ಎನರ್ಜಿ ಇದೆ ಅಂತ ಅನ್ಕೊಳ್ಳಿ. ದೆನ್ ಎನರ್ಜಿ ಡ್ಯೂರಿಂಗ್ ಟ್ರಾನ್ಸಿಷನ್, ಎನರ್ಜಿ ಡ್ಯೂರಿಂಗ್ ಟ್ರಾನ್ಸಿಷನ್ ಅಂದರೆ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ಟಿಗೆ ಎಲೆಕ್ಟ್ರಾನು ಟ್ರಾನ್ಸಿಷನ್ ತಗೊಂಡಾಗ ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ ಇ ಈಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ದ ಎನರ್ಜೀಸ್. ಅಂದರೆ ಇನ ಹೆಚ್ ನ್ಯೂ ಅಂತ ಬರೆಯೋದು, ಹೆಚ್ ನ್ಯೂ ಇಸ್ ಈಕ್ವಲ್ ಟು E2 ಮೈನಸ್ E1, ಅಥವಾ ನ್ಯೂ ಏನಂತ ಬರೀಬೋದು E2 minus E1 by H. What is nu? Nu is the frequency of radiation. Yes, frequency energy ಕೊಡುತ್ತದೋ, the frequency of energy radiated is the difference in the higher energy of the electron in higher energy level to the energy in the lower energy level divided by the Planck's constant. ಈಗ ಈ ಬೋರ್ಸ್ ಥರ್ಡ್ ಪಾಸ್ಟುಲೇಟ್ ಏನು ಬಂತಲ್ಲ, ಏನು ಹೇಳಿದನಲ್ಲ, ಅದಕ್ಕೆ ನಾವು ಇನ್ನೂ ಒಂದು ಹೆಸರು ಕೊಟ್ಟಿದ್ದೀವಿ, ಬೋರ್ಸ್ ಫ್ರೀಕ್ವೆನ್ಸಿ ಕಂಡೀಷನ್ ಅಂತ. ಸೆಕೆಂಡ್ ಪಾಸ್ಟುಲೇಟ್ಗೆ ಬೋರ್ಸ್ ಕ್ವಾಂಟಮ್ ಕಂಡೀಷನ್ ಅಂತ ಹೆಸರು ಕೊಟ್ಟಿದ್ದೀವಿ. ಸೆಕೆಂಡ್ ಪಾಸ್ಟುಲೇಟ್ಗೆ we gave the name as Bohr's quantum condition. Quantum condition. So ಈಗ the third postulate is also called Bohr's frequency condition. ಇದು ಬಹಳ ಮುಖ್ಯವಾಗಿದೆ. Bohr's frequency condition. These are the postulates of Bohr with respect to hydrogen atom. ಹೈಡ್ರೋಜನ್ ಆಟಮಿಗೆ ಇದು ಪಾಸ್ಟುಲೇಟ್, ಅಥವಾ ಹೈಡ್ರೋಜನ್ ಲೈಕ್ ಆಟಮ್ಸಿಗೆ ಮಾತ್ರ ಈ ಪಾಸ್ಟುಲೇಟ್ಸನ್ನು ನಾವು ಅಪ್ಲೈ ಮಾಡ್ಬೋದು. ಬೇರೆ ಆಟಮ್ಸ್ಗೆ ಇದನ್ನು ಅಪ್ಲೈ ಮಾಡೋಕ್ಕೆ ಬರಲ್ಲ. ದಟ್ ಈಸ್ ಎ ಡ್ರಾಬ್ಯಾಕ್ ಆಫ್ ಬೋರ್ಸ್ ಪಾಸ್ಟುಲೇಟ್.